ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಬಹಳ ಜನರಿಗೆ ಭಯ ಹುಟ್ಟಿಸುವ ವಿಷಯವಾದ ಕುಜದೋಷ ಬಗ್ಗೆ ತಿಳಿದುಕೊಳ್ಳೋಣ. ಕುಜ ಯಾವ ಮನೆಯಲ್ಲಿದ್ದರೆ ದೋಷ ಬರುತ್ತದೆ? ಅದರ ಪರಿಣಾಮ ಏನು? ಮದುವೆ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಸಂಪೂರ್ಣವಾಗಿ ಸರಳವಾಗಿ ತಿಳಿದುಕೊಳ್ಳೋಣ. ಕುಜದೋಷ ಅಂದರೆ ಏನು? ಕುಜ ಅಂದರೆ ಮಂಗಳ ಗ್ರಹ. ಜಾತಕದಲ್ಲಿ ಕುಜನು ಕೆಲವು ಮನೆಗಳಲ್ಲಿದ್ದರೆ ಅದನ್ನು ಕುಜದೋಷ ಎಂದು ಕರೆಯುತ್ತಾರೆ. ಇದು ಮುಖ್ಯವಾಗಿ ಮದುವೆ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದೆ. ಯಾವ ಯಾವ ಮನೆಗಳಲ್ಲಿ ಕುಜದೋಷ? ಸಾಮಾನ್ಯವಾಗಿ ಕುಜ ಈ ಮನೆಗಳಲ್ಲಿದ್ದರೆ ದೋಷ ಎಂದು ಪರಿಗಣಿಸಲಾಗುತ್ತದೆ. 1ನೇ ಮನೆ ಲಗ್ನ. ವ್ಯಕ್ತಿ ಕೋಪಿಷ್ಠ, ಆವೇಶಿ ಸ್ವಭಾವ. ದಾಂಪತ್ಯದಲ್ಲಿ ಅಹಂಕಾರ ಸಮಸ್ಯೆ. 2ನೇ ಮನೆ ಕುಟುಂಬ ಜೀವನದಲ್ಲಿ ಜಗಳ, ಮಾತಿನ ಮೂಲಕ ಸಮಸ್ಯೆ. 4ನೇ ಮನೆ ಮನಃಶಾಂತಿ ಕಡಿಮೆ, ಮನೆ ಕುಟುಂಬದಲ್ಲಿ ಅಶಾಂತಿ. 7ನೇ ಮನೆ ಅತಿ ಪ್ರಮುಖ, ಮದುವೆ ವಿಳಂಬ, ಪತಿಪತ್ನಿ ನಡುವೆ ತಕರಾರು. 8ನೇ ಮನೆ ದಾಂಪತ್ಯದಲ್ಲಿ ಗಂಭೀರ ಸಮಸ್ಯೆಗಳು, ಆರೋಗ್ಯದ ತೊಂದರೆ. 12ನೇ ಮನೆ ದಾಂಪತ್ಯ ಸುಖದಲ್ಲಿ ಅಡಚಣೆ, ಮಾನಸಿಕ ದೂರ. ಕುಜದೋಷ ಎಲ್ಲರಿಗೂ ಕೆಟ್ಟದೇನಾ? ಇಲ್ಲ, ಎಲ್ಲರಿಗೂ ಕೆಟ್ಟ ಫಲ ಕೊಡಲ್ಲ. ಕೆಲವು ಸಂದರ್ಭಗಳಲ್ಲಿ ದೋಷ ರದ್ದುವಾಗುತ್ತದೆ. ಕುಜ ಉಚ್ಚರಾಶಿಯಲ್ಲಿ ಇದ್ದರೆ, ಗುರುದೃಷ್ಟಿ ಇದ್ದರೆ, ಇಬ್ಬರ ಜಾತಕದಲ್ಲೂ ಕುಜದೋಷ ಇದ್ದರೆ, ಕೆಲವು ವಿಶೇಷ ಯೋಗಗಳು ಇದ್ದರೆ. ಅದರಿಂದ ಸರಿಯಾದ ಜಾತಕ ಪರಿಶೀಲನೆ ತುಂಬಾ ಮುಖ್ಯ. ಪರಿಹಾರಗಳು: ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ, ಮಂಗಳವಾರ ಉಪವಾಸ, ಕುಜಶಾಂತಿ ಹೋಮ, ಕೆಂಪು ವಸ್ತ್ರದಾನ. ಹೀಗಾಗಿ ಸ್ನೇಹಿತರೆ, ಕುಜದೋಷ ಅಂದರೆ ಭಯಪಡುವ ವಿಷಯ ಅಲ್ಲ. ಸರಿಯಾದ ಜ್ಯೋತಿಷಿ ಸಲಹೆ ತೆಗೆದುಕೊಂಡರೆ ಸಮಸ್ಯೆ ಪರಿಹಾರ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಜ್ಯೋತಿಷ್ಯ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.